ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಬಲೇಶ್ವರ ಪೊಲೀಸ್ ಠಾಣಾ ಅಪರಾಧ ಕ್ರಮಾಂಕ 29/26 ಅಂಡರ್ ಸೆಕ್ಷನ್ 316 ಕ್ಲಾಸ್ 2454 BNS 2023 ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ಪರೆಡ್ಡಿ ಅನ್ನುವಂಥವರು ಪ್ರಧಾನ ವ್ಯವಸ್ಥಾಪಕರು, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂತ ಇದನ್ನು ಕಂಪ್ಲೇಂಟನ್ನು ಕೊಡ್ತಾರೆ. ಏನಂತಂದರೆ, ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತು 26ನೇ ಹಂಗಾಮಿನಲ್ಲಿ ಕಬ್ಬು ನಿರಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನು ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಸೀದಿಗಳನ್ನು ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟ್ರಿಗೆ ನಷ್ಟ ಮಾಡಿರ್ತಾರೆ ಅಂತಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟ್ರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನು ಇನ್ ಡೆಪ್ತಾಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತು CPI ವಿಜಯಪುರ ರೂರಲ್ಲು ಮತ್ತು PSI ಬಬಲೇಶ್ವರು ಮತ್ತು ಇಲ್ಲೆಲ್ಲ ಇರುವಂಥ ಸಿಬ್ಬಂದಿಗಳೊಂದು ತನಿಖಾ ತಂಡವನ್ನು ನೇಮಕ ಮಾಡಿಕೊಂಡು ಇದನ್ನು ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡುಬರುತ್ತೆ. ಇದು ಕೇವಲ 2025 ಮತ್ತು 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5-6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡುಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂಥ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡು. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗೆ ಅನ್ನೋನು ಊಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಊಗಾರ್ ಶುಗರ್ ಫ್ಯಾಕ್ಟ್ರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರಿಕೊಂಡು ಈ ಪ್ರಕರಣವನ್ನು ಮಾಡಿದ್ರು ಅನ್ನೋದು ಕಂಡುಬರುತ್ತೆ. ಇವರ ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳಲ್ಲಿಯೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂಥ ಶುಗರ್ ಫ್ಯಾಕ್ಟ್ರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟೂ ಆಗಿದೆ, FIRಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಈತನನ್ನು ನಾವು ವಿಚಾರಿಸಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡ್ದಾರ್ ಅನ್ನುವಂಥವನು ಈ ದರಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ದಲ್ಲಿ ಚಿಟ್ ಬಾಯ್ಸ್ಗಳು ಹೋಗಿಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ಗಳನ್ನು ಬೆಳೆದಂಥ ಬೆಳೆಗಳನ್ನು ಅವರು ಆ್ಯಪಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನ್ರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟ್ರಿಗೆ ಮಾಹಿತಿ ಹೋಗುತ್ತೆ, ಇಂಥ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಈ ಶುಗರ್ ಬೆಳೆದ ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ಗಳನ್ನೇ ಜನ್ರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂತಂದರೆ ಫೀಲ್ಡ್ ಲೆವೆಲ್ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನು ಜನ್ರೇಟ್ ಮಾಡೋದು. ಸೊ ಜನ್ರೇಟ್ ಮಾಡಿದಾದಮೇಲೆ ಈ ತೂಕ ಮತ್ತು ಬಿಲ್ ಜನ್ರೇಟ್ ಮಾಡೋ ಟೈಮಲ್ಲಿ ಇವರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನ್ರೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರು ಬೆಳೆದಂಗೆ ಆಗುತ್ತೆ, ಬಿಲ್ ಬಂದು ಬಿದ್ದಂಗೆ ಆಗುತ್ತೆ, ಬಿಲ್ ಜನ್ರೇಟ್ ಆಗುತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರಿಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲ ಸೇರಿ
ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೈಗೊಂಡಾಗ ಈಗಾಗಲೇ 10,50,83,00,000 ರೂಪಾಯಿಯನ್ನು ಮಾನ್ಯ ನ್ಯಾಯಾಲಯದ ಆರ್ಡರನ್ನು ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟ್ರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟ್ರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂಥ ಮೋಸದ ದುಡ್ಡು ವಾಪಸ್ಸು ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ CPI ರಮೇಶ್ ಅವಜಿ ಮತ್ತು PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತು ಇದರ ಮಾರ್ಗದರ್ಶನವನ್ನು ಮಾಡಿದಂಥ ನಮ್ಮ DSP ಮತ್ತು ಅಡಿಷನಲ್ SP ರಾಮನಗೌಡ ಹಟ್ಟಿಯವರು ಈ ವಿಶೇಷ ತಂಡವನ್ನು ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನು ಇನ್ಡೆಪ್ತಾಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟ್ರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 2024ವರೆಗೂ ಕೂಡ A2 ಆರೋಪಿಯಾದಂಥ ಬೀರಪ್ಪ ಗಡದಾರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗೆ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನು ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನು ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತೊಗೊಂಡಿರ್ತಾನೆ. ಅದೇ ರೀತಿ ಎರಡನೇ ಆರೋಪಿ ಆದಂಥ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 2024 ಎಕ್ಸ್ಪರ್ಟ್ ಆಗಿ 2024ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಬಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತು ಇವನಿಗೆ ಜೊತೆಗೆ ಸೇರಿಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತು ದರಪ್ಪ ನಾವಿ ಸೇರಿಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ಗಳನ್ನು ಕ್ರಿಯೇಟ್ ಮಾಡಿರ್ತಾನೆ. ಮತ್ತು ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನು ಅದರಲ್ಲಿ ಕಮಿಷನ್ ರೂಪದಲ್ಲಿಯೂ ಕೂಡ ಪಡೆದಿರ್ತಾನೆ. 3ನೇ ಆರೋಪಿಯಾದಂತಹ ಯಲ್ಲಪ್ಪ ಗಾಡದಾರ್ ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನು ಮಾಡಿರ್ತಾನೆ ಅಂತಂತಂದರೆ ಈ ಬಾಗಲಕೋಟು ಬೆಳಗಾಮಲ್ಲಿ ಈ ರೀತಿಯಾಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ಮಾಡಿದರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನು ಸೇರಿಸಿರ್ತಾನೆ ಟ್ರೈನಿಂಗ್ ಕೊಟ್ಟು. ಅಂದರೆ ವೇ ಬ್ರಿಡ್ಜ್ ಆಪ್ರೇಟರ್ ತರಬೇತಿಯನ್ನು ಪಡೆದು ಅಲ್ಲಿ ಸೇರಿಸಿರ್ತಾನೆ. ಸೇರಿಸಿದಾದಮೇಲೆ ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂಥ ದರಪ್ಪ ನಾವಿನ 24ರಲ್ಲಿ ಬಿಟ್ಟರೂ ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಈತನ ಕಡೆಯಿಂದ 3ನೇ ಆರೋಪಿಯಿಂದ ಒಟ್ಟು 2,19,00,000 ರೂಪಾಯಿ ಹಣವನ್ನು ವಾಪಸ್ ತೊಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ರಾಯಬಾಗ್ದವನು. ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನು ಮಾಡಿ ಸುಮಾರು 6,61,97,634 ರೂಪಾಯಿನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂಥ ಪರಮಾನಂದ ಗಡ್ಡಿ 4ನೇ ಆರೋಪಿ ಏನಿದ್ದಾನೆ ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾನೆ. ಇವನು ಅಣ್ಣ ತಮ್ಮ ಸೇರಿಬಿಟ್ಟೇ ಇಷ್ಟೊಂದು ದುಡ್ಡನ್ನು ಇದನ್ನು ಮಾಡಿರ್ತಾರೆ. ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನೂ ಕೂಡ ರಾಯಬಾಗ್ ತಾಲೂಕ್ದವನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಂದರೆ ದುಡ್ಡುಗಳನ್ನು ಹಾಕ್ಸ್ಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪಡೆ, ಈತನೂ ಕೂಡ ರಾಯಬಾಗ್ ತಾಲೂಕು ಅಲಕ್ನೂರ್ದವನು. ಈತನೂ ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ
ಸುಮಾರು 2,56,996 ರೂಪಾಯಿಯನ್ನು ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಘೆ ಅನ್ನೋನು ಕೂಡ ಈತ ಊಗಾರ್ದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 21ರಲ್ಲಿ ಊಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನು ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯಿ ಥರ, ಫೀಲ್ಡ್ ಆಫೀಸರ್ ಥರ ಕೆಲಸ ಮಾಡಿದಂಥ ಅನುಭವ ಇದ್ದವನು. ಈತನು ಕೂಡ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಮಗೆ ಬೇಕಾಗಿರುವಂಥ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಸುಮಾರು 63,61,539 ರೂಪಾಯಿಯನ್ನು ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂದರೆ, ಯಾವ ರೀತಿ ಈ ತೂಕದ ಹೆಸರಿನಲ್ಲಿ ಮತ್ತು ಫೀಲ್ಡ್ ಲೆವೆಲ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಚಿಟ್ಬಾಯ್ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆ್ಯಕ್ಚುಲಿ ಶುಗರ್ ಫ್ಯಾಕ್ಟ್ರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ಕಬ್ಬು ನುರಿಸೋದಾಗುತ್ತೆ ಅನ್ನುವಂಥ ಒಂದು ಇದರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ, ಯಾಕಂದರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರ್ತಾ ಇರುತ್ತೆ, ಇವೆಲ್ಲ ವಿಚಾರಗಳಲ್ಲಿ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅವರು ಬೆಳೆ ಹಾಕಿದರು, ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯಿತು, 11 ತಿಂಗಳಾಯಿತು, 13 ತಿಂಗಳಾಯಿತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ಗಳನ್ನ ಕಳಿಸಿ ಕಟಾವು ಮಾಡುವಂಥದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತಂತೇಳಿ ಫೇಕ್ ಐಡಿಗಳನ್ನು ಅಂದರೆ ಕೋಡನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾಳೆ ಇವರು ವರ್ಕಿಂಗ್ ಶಿಫ್ಟಲ್ಲಿ ಆ ರೈತ ಬಂದು ಕಬ್ಬನ್ನು ಹಾಕದ ಅಂತಂತ ಹೇಳಿ ಟ್ರ್ಯಾಕ್ಟ್ರು ಬಂದಿರಲ್ಲ, ರೈತರು ಬಂದಿರಲ್ಲ, ಕಬ್ಬೂ ಬಂದಿರಲ್ಲ, ಸೊ ಬಂದು ಫ್ಯಾಕ್ಟ್ರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ಗಳನ್ನ ಜನ್ರೇಟ್ ಮಾಡ್ತಾರೆ. ಕಬ್ಬು ಬಂದು ಬೀಳದೇ ಇದ್ರೂ ಕೂಡ ಕಬ್ಬು ಬಂದಿದೆ ಅಂತಂತೇಳಿ ಶುಗರ್ ಫ್ಯಾಕ್ಟ್ರಿಗೆ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣಾ ಬೆಲ್ಟಲ್ಲಿ ಸುಮಾರು ಇಳುವರಿ 11ರಿಂದ 13ವರೆಗೂ ಇದೆ. ನಾವು ನಿಪ್ಪಾಣಿ ಅಂತ ಇಲ್ಲಿ ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರೀವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನು ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ನದ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದರೆ ನಿಮಗದು ಇಲ್ಲದೇ ಆ್ಯಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಇಂಟರ್ನಲ್ಲಿ ಇದನ್ನು ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಎಲ್ಲ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಇದು ಕೋಆಪ್ರೇಟಿವ್ ಸೊಸೈಟಿ ಅಂತಂತಂದರೆ ಇದು ರೈತರದ ಶುಗರ್ ಫ್ಯಾಕ್ಟ್ರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೇ ಲಾಸ್ ಆದಂಗೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನು ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಅದೇ 2025-26ರಲ್ಲಿ ಅವರು ಇಂಟರ್ನಲ್ಲಿ ಇದನ್ನು ಚೆಕ್ ಮಾಡಿದಾಗ ಇವರು ಇದು ನಡ್ಕೊಂಡು ಬಂದುಬಿಟ್ಟಿದೆ, ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರೆಪ್ಪ ಅಂತ ಈಗೇನು ಅಕ್ಯೂಸ್ಡ್ ಇದ್ದಾನೆ, ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂಥ A2 ಆರೋಪಿ ಇದ್ದಾನೆ, ಅವನ ಜೊತೆಗೇ ಶಾಮೀಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾರ್ಟ್ನರ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮಲ್ಲಿ ಆ ಶಿಫ್ಟಲ್ಲಿ ಇವರೇ ಇರ್ತಾರೆ, ಆ ಡೌಟು ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗ ಇದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ಮದು ಇಳುವರಿ ಯಾಕೆ ಕಡಿಮೆ ಆಗ್ತಾಯಿದೆ, ಎಲ್ಲಿ ಏನಾಗ್ತಾಯಿದೆ ಅಂತ ಚೆಕ್ ಮಾಡಿದಾಗ ಇವರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂಥ ಕಬ್ಬು ಬಂದಿದೆ ಅಂತಂತ ಹೇಳಿ ಬಿಲ್ ಜನ್ರೇಟ್ ಮಾಡಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಅಲ್ಲ, ಹಳೆಯದನ್ನೆಲ್ಲ ಅಕೌಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನು ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ 6 ಇಯರ್ಸ್ 93 ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಈ ಪ್ರಮುಖ 8 ಜನ ಆರೋಪಿತರು ಇವ್ರು ತೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ಗಳನ್ನು. ಇವರು 26 ಜನ, 8 ಜನ, 12 ಜನ ಅವ್ರವ್ರದ್ದೇ ಆದಂಥ ಒಂದು ಇದನ್ನು ಮಾಡಿಕೊಂಡು ಈ ಅಕೌಂಟ್ಸ್ಗಳನ್ನ ಕೊಟ್ಟು ಇವರು ರೈತರು ಅಂತಂತೇಳಿ ಇವ್ರು ಶುಗರನ್ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ID ಕ್ರಿಯೇಟ್ ಆಗಿರುತ್ತೆ. ಸೊ ID ಕ್ರಿಯೇಟ್ ಆದಮೇಲೆ ಶುಗರ್ ಫ್ಯಾಕ್ಟ್ರಿ ಅನಿಸುತ್ತೆ ರೈತ ID ಬೆಳೆದಿದ್ದಾನೆ, ಸೊ ಅದು ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಆ ಕೋಡ್ ಮೆಟ್ಟು ಆಯಿತು ಇವು ನಮ್ಮ ಫ್ಯಾಕ್ಟ್ರಿಗೆ ಇವ್ನು ಕಬ್ಬು ಕೊಡ್ತಾನೆ ಅನ್ನೋದು ಗೊತ್ತಾಗಿಬಿಟ್ಟು ಅವರು ಎಕ್ಸೆಪ್ಟು ಆಗಿರುತ್ತೆ. ಸೊ
ಯಾವಾಗ ಗೊತ್ತಾಗಿರುತ್ತೆ ಅವನು ಆಲ್ರೆಡಿ ಒಂದು ಐ ಡಿ ಜನ್ರೇಟ್ ಆಗಿಲ್ಲ, ಫೀಲ್ಡಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗೆ. ಹಾಗಾಗಿ ಅದು ಶುಗರ್ ಫ್ಯಾಕ್ಟ್ರಿವರೆಗೂ ಕೂಡ ಆವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆವಾಗ ಅವರಿಗೆ ಇದು ಗಮನಕ್ಕೆ ಬರುತ್ತೆ. ಇದು ನಮ್ಮ ನಂದಿ ಕಾರ್ಖಾನೆಯಿಂದ ಸ್ವಲ್ಪ ವಂಚನೆ ಆಗಿ ಸಿಬ್ಬಂದಿಯವರು ಮತ್ತು ರೈತರು ಸೇರಿ ಒಂದು ಸ್ವಲ್ಪ ವಂಚನೆ ಮಾಡಿದರು. ಅದು ನಮಗೆ 2026 ನಮಗೆ ಕಂಡು ಬಂತು, ಅಂದರೆ ಈ ಜನವರಿ ಒಳಗೆ ತನಿಖೆ ರಿಕವರಿ ಭಾಳ ಕಡಿಮೆ ಆಗಿದ್ದನ್ನು ನಾವು ಕಂಡು ಅದನ್ನು ನಾವು ಮೊದಲು ನಾನು ಬಾಯ್ಲಿಂಗ್ ಹೌಸ್ ಚೆಕ್ ಮಾಡಿದ್ದೀವಿ, ಆಮ್ಯಾಗ ಮಿಲ್ ಹೌಸ್ ಚೆಕ್ ಮಾಡಿದ್ದೀವಿ, ಆಮ್ಯಾಗ ಕಬ್ಬಿನಾಗ ಇಳುವರಿ ಏನಾರ ಸರಿ ಇಲ್ಲ ಅಂತ ಕಬ್ಬಿನ ವೆರೈಟೀಸ್ ಸರಿ ಇಲ್ಲ ಅಂತ ತಿಳ್ಕೊಂಡಿವಿ, ಅದನ್ನು ಸರಿ ಇತ್ತು. ಮತ್ತು ನಮಗೆ ಗಮನಕ್ಕೆ ಬಂದಿದ್ದು ಮತ್ತು ಎಲ್ಲಿ ಅಂದರೆ ವೇಬ್ರಿಡ್ಜ್ ಕಡೆ, ವೇಬ್ರಿಡ್ಜ್ನಾಗ ಏನೋ ನಮ್ಗೆ ತೂಕದ್ದು ಮೋಸ ಆಗಕತ್ತಿತ್ತು ಅನ್ನುವಂಥದ್ದನ್ನು ನಮಗೆ ಸಂಶಯ ಬಂದು ನಾನು ಒಂದು 4 ಜನರಿಂದ ನಾನು ಒಂದು ಟೀಮ್ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ನಾನು ಒಂದು ಆದೇಶ ಮಾಡಿದೆ. ಅದ್ರಾಗ ತಿಪ್ಪರೆಡ್ಡಿ ಮತ್ತು ನ್ಯಾಮಗೌಡ, ಆಮ್ಯಾಗ ರಾಜು ಪಾಟೀಲ್, ಆಮ್ಯಾಗ ದೇವನಾಳ್ ಅಂಥೇಳಿ 4 ಮಂದಿನ ನಾವು ಕಮಿಟಿ ಮಾಡಿ ತನಿಖೆ ಮಾಡೋಕ್ಕೆ ಹಚ್ಚಿದಾಗ ನಮ್ಮಲ್ಲಿ 18,000 ಟನ್ ವಂಚನೆ ಆಗೈತೆ ಅನ್ನೋದು ಗೊತ್ತಾಯ್ತು ಈ ವರ್ಷ. ಅದೇ ಮತ್ತು ವರ್ಷ ನಾವು ಹಿಂದೆ ಹೋಗಿ ನಾವು ಚೆಕ್ ಮಾಡ್ಕೊತ ಹೋದಾಗ 2020 ತನೂ ಇದು ನಮಗೆ ವಂಚನೆ ಆಗಿತ್ತು, ಅದು ಕಂಡು ಬಂತು. ಅದನ್ನೇ ನಾವು ಏನೈತಿ ಕಂಪ್ಲೀಟ್ ನಾವು ಕೊಟ್ಟಾಗ ಅಶೋಕ್ ತಿಪ್ಪರೆಡ್ಡಿ ಅನ್ನೋರು ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡಿಸಿದ್ದೀವಿ. ಅವ ಕೇನ್ ಮ್ಯಾನೇಜರ್ ಅಂತೇಳಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡಿಸಿದ್ದೀವಿ. ಪೊಲೀಸರು ಅದನ್ನು ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಅಮೌಂಟನ್ನು ರಿಕವರಿ ಮಾಡಿ ಕೊಟ್ಟಾರಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ SP ಸಾಹೇಬರು, ಔಜಿ ಸಾಹೇಬರು ಮತ್ತು ನಮ್ಮ ಬಬಲೇಶ್ವರ ಬಬಲೇಶ್ವರ ಪೊಲೀಸರಿಂದ ನಮ್ಮ PSI ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿ ಅದು ನಮಗೆ ರಿಕವರಿ ಮಾಡಿಕೊಟ್ಟಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 12 ಕೋಟಿಗಿಂತ ಹೆಚ್ಚಿಗೆ ಒಂದು ಸ್ವಲ್ಪ ವಂಚನೆ ಆಗೈತಿ. ಅದರಲ್ಲಿ ಆಲ್ಮೋಸ್ಟ್ ಆಲ್ ನಮಗೆ ರಿಕವರಿ ಆಗೈತಿ. ನಮಗೆ 6 ವರ್ಷದಿಂದ 2020 ಫಸ್ಟ್ ಕೇಸ್ ಸಿಕ್ಕಿದ್ದು ಚಾಲೂ ಆಗಿದ್ದೇನೆಂದ್ರೆ 2020 ಜನವರಿಯಿಂದ ಒಂದು 200-300 ಟನ್ನನ್ನು ಅಷ್ಟು ಆಗಿತ್ತು. ಅದೇ ವರ್ಷ ಹೆಚ್ಚಾಕೋತ ಬಂದು 2026ಕ್ಕೆ 18,000 ಟನ್ ಮಾಡಿದ್ರು ಅವರು. ಅದಕ್ಕೆ ನಮ್ಗೆ ರಿಕವರಿ ಕಡಿಮೆ ಆಗಿದ್ದು ನಮ್ಗೆ ಮನಗಂಡು ಬಂದ ಕೂಡಲೇ ನಮ್ಗೆ ಗೊತ್ತಾದ ಕೂಡಲೇ ಅದನ್ನು ತನಿಖೆ ಚಾಲೂ ಮಾಡಿ ಅದನ್ನು ಅವಾಗ ನಾವು ಕಂಪ್ಲೇಂಟ್ ಕೊಡುವಂಥ ವ್ಯವಸ್ಥೆ ಮಾಡಿ. ಆಡಿಟ್ಗೆ ಇದಕ್ಕೆ ಗೊತ್ತಾಗೋದಿಲ್ಲ ರೀ, ಯಾಕಂದ್ರೆ ಇದು ಹೊರಗೆ ಆಕೈತಿ. ಯಾಕಂದ್ರೆ ನಮ್ಮ ಕಬ್ಬು ಎಷ್ಟು ಬಂದೈತಿ ಅನ್ನುವಂಥದ್ದನ್ನು ಅಷ್ಟೇ ಆಡಿಟ್ನಾಗ ಡಾಕ್ಯುಮೆಂಟ್ಸ್ನಾಗ ಸಿಗ್ತೈತಿ. ಅಲ್ಲಿ ಮೋಸ ಆಗೋದೇನೆಂದ್ರೆ ನಮ್ಮ ಪೇಮೆಂಟ್ 2 ಗಾಡಿನ ಅಂದರೆ ಒಂದು ಗಾಡಿ ಏನು ರೈತನ ಬಂದಿರ್ತೈತಿ, ಆ ರೈತ ಫಸ್ಟ್ ಮಾಡ್ಕೋತಾನೆ. ಆ ಟ್ರ್ಯಾಕ್ಟರ್ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ನಾವು ಕಡೆ ಸ್ಲಿಪ್ ಇರ್ತೈತಿ, ವೇಬ್ರಿಡ್ಜ್ ಅವನ್ನ ಮತ್ತೊಮ್ಮೆ ಸ್ಕ್ಯಾನ್ ಮಾಡ್ಕೋತಾನೆ, ಅದನ್ನ ಸೇವ್ ಮಾಡಿ ಸ್ಕ್ಯಾನ್ ಮಾಡ್ಕೋತಾನೆ. ಅದರಿಂದ ಏನಾಗ್ಬಿಡ್ತೈತಿ, ಆ ರೈತರಿಗೆ ಏನು ಮೋಸ ಆಗಂಗಿಲ್ಲ, ಅದು ಕಾರ್ಖಾನೆಗೆ ಮೋಸ ಆಕೈತಿ. ಯಾಕಂದ್ರೆ ಅದು ಏನಾಗಿರ್ತೈತಿ, 2ನೇ ಸರಿ ವೇಟ್ ಬಿದ್ದಿದ್ದು ನಮ್ಮ ಕಾರ್ಖಾನೆಗೆ, ಅದಕ್ಕೆ ಕಬ್ಬು ಬಂದಿರಂಗಿಲ್ಲ ನಮಗೆ. ಅದು ನಮ್ಗೆ ಎಲ್ಲಿ ಗೊತ್ತಾಕೈತೆ ಅಂದ್ರೆ ರಿಕವರಿ ಒಳಗೆ ಗೊತ್ತಾಕೈತಿ. ನಮ್ಮದು ಕೃಷ್ಣಾ ಬೆಲ್ಟದ್ದು ರಿಕವರಿ ಹೆಚ್ಚು ಕಮ್ಮಿ 11ರಿಂದ 12ವರೆ ತನೂ ರಿಕವರಿ ಇರ್ತೈತಿ ನಮ್ಗೆ. ಅದೇ ಈ ಸರಿ ನಮ್ಗೆ ಏನಾಗ್ಬಿಡ್ತಿದ್ರೆ 11 ಒಳಗೆ ರಿಕವರಿ ಬರಾಕೈತಿ. 11ವರೆ ಅಂತೂ ಇಷ್ಟು ಬರೋಕ್ಕೆ ಸಾಧ್ಯ ಇಲ್ಲ, ಏನೋ ಪ್ರಾಬ್ಲಮ್ ಐತಿ ಅನ್ನುವಂಥದ್ದನ್ನು ನಾವು ಅದನ್ನು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮ್ಯಾಗ ಇದು ನಮ್ಗೆ ಗೊತ್ತಾಗಿದ್ದು ವೇಬ್ರಿಡ್ಜ್ನಾಗ ಆಗೈತಿ ಅನ್ನೋದು ಗೊತ್ತಾಯ್ತು. ಈಗ ಮುಂದೆ ಈ ಥರ ಆಗಬಾರ್ದು ಅಂತ ಏನು ಕ್ರಮ? ಅದು ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅಂತೇಳಿ ನಾವು RFID ಹಾಕಿ ಮ್ಯಾನ್ಲೆಸ್ ವೇಬ್ರಿಡ್ಜ್ ಮಾಡೋಕ್ಕೆ ನಾನು ಮುಂದುವರೆದಿದ್ದೀವಿ. ಆಗಾಗಲೇ ಟೆಂಡರ್ ಕಾಲ್ಫರ್ ಮಾಡಿದ್ವಿ. ಅದನ್ನ ಏನೈತಿ, ಅಲ್ಲಿ ವೇಬ್ರಿಡ್ಜ್ನಾಗ ಯಾರೂ ಹೋಗೋ ಪ್ರಶ್ನೆನೇ ಬರೋಂಗಿಲ್ಲ. RFID ಮ್ಯಾಗಿನ ಟ್ರ್ಯಾಕ್ಟರ್ ಬರ್ತೈತಿ, ಅದು ತನ್ನ ತಾನೇ ತೂಕ ಮಾಡ್ಕೋತೈತಿ. ಡ್ರೈವರ್ಗೆ ಏನೈತಿ, ಒಂದು ಬಟನ್ ಇರ್ತೈತಿ, ಅವನದು ಹೆಸರು, ಅವನದು ಟ್ರ್ಯಾಕ್ಟರ್ ನಂಬರು, ವೇಟು ಎಲ್ಲ ಕರೆಕ್ಟ್ ಐತಿ ನೋಡಿಕೊಂಡು ಒಂದು ಬಟನ್ ಒತ್ತಿದ್ರೆ ಸಾಕು, ಒಂದು ಸ್ಲಿಪ್ ಸಿಗ್ತೈತಿ. ಅದನ್ನು ತೊಗೊಂಡು ಹೋಗಿ ಹೊಳ್ಳಿ ಖಾಲಿ ಮಾಡಿ ಅದೇ ಕಾಟಕ್ಕೆ ಹೊಳ್ಳಿ ಬಂದಂದ್ರೆ ಮತ್ತು ಹೊಳ್ಳಿ ಒಂದು ಸೇಮ್ ಅವು ಯಾರೂ ನಮ್ಮ ವೇಬ್ರಿಡ್ಜ್ನಾಗ ನಮ್ಮ ಸಿಬ್ಬಂದಿನೇ ಇರೋಂಗಿಲ್ಲ. ಅವನೇ ಡ್ರೈವರ್ನೇ ತಂದೆಲ್ಲ ಹೆಸರು, ವೇಟು, ತನ್ನ ಟ್ರ್ಯಾಕ್ಟ್ರು ಎಲ್ಲ ಕರೆಕ್ಟ್ ಐತಿ ಅನ್ನೋದು ಗೊತ್ತಾಯಿತು ಅಂದರೆ ಅವನ ಬಟನ್ ಒತ್ತಿದ ಅಂದರೆ
ಅದು ಮತ್ತೊಂದು ಸ್ಲಿಪ್ ಸಿಗ್ತೈತಿ, ಅಂದರೆ ಅವ್ನ ತೂಕ ಬರ್ತೈತಿ. ಅಂದ್ರೆ ಮತ್ತೊಬ್ರು ಯಾರು ಅಲ್ಲಿ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ ಯಾರೂ ಚಾನ್ಸಸ್ಸೇ ಸಿಗಂಗಿಲ್ಲ. ಆ ಥರ ನಾವು ಅದನ್ನು ವೇಬ್ರಿಡ್ಜನ್ನು ಆಧುನೀಕರಣ ಮಾಡಕತ್ತೀವಿ ನಾವು. ಈ ಕರ್ನಾಟಕ ರಾಜ್ಯದಾಗ ಎಲ್ಲ ರೈತರು ಹೋರಾಟ ಮಾಡತ್ತಾರೆ. ಶುಗರ್ ಫ್ಯಾಕ್ಟ್ರಿದವರು ದುಡ್ಡು ಕೊಡಾಕತ್ತಿಲ್ಲ. ಈ ರೀತಿ ಶುಗರ್ ಫ್ಯಾಕ್ಟ್ರಿದವ್ರಿಗೆ ಮೋಸ ಮಾಡತ್ತಾರೆ. ಈ ಮೋಸ ಯಾರು ಮಾಡ್ತಾರೆ? ಇಲ್ಲ, ಇದ್ರಾಗ ರೈತರು ಶಾಮೀಲ್ ಅದಾರ, ನಮ್ಮ ಸಿಬ್ಬಂದಿನೂ ಶಾಮೀಲ್. ಹೀಗಾಗಿ ಅದು ನಮ್ಮಲ್ಲಿ ಫ್ರಾಡ್ ಆಗಕತ್ತೈತಿ. ಯಾಕಂದ್ರೆ ರಿಕವರಿ ಭಾಳ ಕಡಿಮೆ ಬರೋದ್ರಿಂದ ನಾವು ಕಬ್ಬಿನ ಬಿಲ್ಲ ನಾವು ಎಷ್ಟು ಕೊಡಬೇಕು, ಆದ್ರೆ ನಮ್ಮ ಕಡೆಯಿಂದ ಸಕ್ರೆ ಉತ್ಪಾದನೆನೇ ಆಗಂಗಿಲ್ಲ. ಹಿಂಗಾಗಿ ಫ್ಯಾಕ್ಟ್ರಿ ಲಾಸಿಗೆ ಹೋಗಕತ್ತಾವ. ಇದಕ್ಕೆ ರಾಜ್ಯಾದ್ಯಂತ ಇದನ್ನು ಹೆಚ್ಚು ಕಮ್ಮಿ ಎನ್ಕ್ವೈರಿ ಮಾಡಿ ಅದನ್ನು ಫ್ರಾಡ್ ಮಾಡೋರನ್ನ ಸರಿಯಾಗಿ ಅವ್ರನ್ನ ಶಿಕ್ಷೆ ಮಾಡಿಸಿದ್ರು ಅಂದ್ರೆ ನಮ್ಗೆ ಎಲ್ಲ ಇಂಥ ಫ್ರಾಡ್ ಆಗೋದು ತಪ್ತೈತಿ ಅಂತ ನಂದು ಅನಿಸಿಕೆ. ಯಾವುದು ಇಲ್ಲ, ಬೇರೆ ಫ್ಯಾಕ್ಟ್ರಿಗಳನ್ನು ನಮ್ಮ ರಾಜ್ಯ ಅಂತ ಬೆಳಗಾವಿ ಮತ್ತು ಬಾಗಲಕೋಟೆ ಫ್ಯಾಕ್ಟ್ರಿಗೂ ಎಲ್ಲ ಮೋಸ ಮಾಡ್ಯಾರ. ಆದರೆ ನಮ್ಮ ಜಿಲ್ಲೆಯದ್ದೇನು ಆಗಿದ್ದು ಏನಂದ್ರೆ ಇಲ್ಲಿ ನಂದಿ ಶುಗರ್ ಫ್ಯಾಕ್ಟ್ರಿದು ಏನಾಯಿತು, ಅದನ್ನೇನೈತಿ ನಮ್ಮ ಪೊಲೀಸ್ ಇಲಾಖೆದವರು ನಮ್ಗೆ ವಸೂಲಿ ಮಾಡಿಕೊಟ್ಟಾರ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಇದು ಧನ್ಯವಾದಗಳನ್ನ ಹೇಳ್ತೀನಿ. 12 ಕೋಟಿ ರಿಕವರಿ ಆಗಿದೆ. 12 ಕೋಟಿ ಆಲ್ಮೋಸ್ಟ್ ಆಲ್ ರಿಕವರಿ ಆಗಿದೆ. ಕುಮಾರ್ ದೇಸಾಯಿ, ನಂದಿ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್.